ನಿತಿನ್ ರಾಜ್ನ ಮರಣ ಏನಿದೆ ಅದು ನಮಗೆ ಈ ಹಿಂದೆ ನಡೆದಂತಹ ಹಲವಾರು ಘಟನೆಗಳನ್ನ ಮತ್ತೆ ಜ್ಞಾಪಿಸ್ತಾ ಇದೆ. ಅದು ದರ್ಶನ್ ಸೋಲಂಕಿ ಆಗಿರ್ಬೋದು, ರೋಹಿತ್ ವೇಮುಲಾ ಇರ್ಬೋದು, ಅಥವಾ ಪಾಯಲ್ ತದ್ವಿ ಇವರ ಮರಣ ಇರ್ಬೋದು. ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಗಳಲ್ಲಿ ನಡೆಯುವಂತಹ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ಗೆ ಒಳಗಾಗಿ ಅದರಿಂದ ಅವರು ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಈ ರೀತಿಯ ಘಟನೆಗಳನ್ನ ತಡೆಯೋದಕ್ಕೋಸ್ಕರ ಇತ್ತೀಚೆಗೆ UGC ಅವರು ಒಂದು ಹೊಸ ಬಿಲ್ನ ಜಾರಿಗೊಳಿಸಿದ್ರು. UGC ಬಿಲ್ 2026 ಅಥವಾ UGC ಆಕ್ಟ್ 2026 ಅಥವಾ ಆಂಟಿ ಡಿಸ್ಕ್ರಿಮಿನೇಷನ್ ಆಕ್ಟ್ 2026. ಇದಕ್ಕೆ ಕೆಲವೊಂದು ಪ್ರತಿಭಟನೆಗಳು ಬಂದು ಅಂತ ಸುಪ್ರೀಂ ಕೋರ್ಟ್ ಅದನ್ನ ಜನವರಿಯಲ್ಲಿ ತಡೆ ಹಿಡಿದ್ರು. ಮೊದಲೇ ಇದ್ದಂತಹ 2012ರ ಒಂದು ಆಕ್ಟ್ ಏನಿದೆ ಅದಕ್ಕೆ ಇನ್ನೂ ಕೆಲವು ಹೊಸ ವಿಷಯಗಳನ್ನ ಸೇರಿಸಿ ಈ ಒಂದು UGC ಆಕ್ಟ್ 2026ನ UGC ಅವರು ರೆಕಮೆಂಡ್ ಮಾಡಿದ್ರು. ಈ ಒಂದು UGC ಆಕ್ಟ್ 2026 ಅಲ್ಲಿ ಇರುವಂತಹ ಮುಖ್ಯವಾದ ವಿಷಯಗಳು ಏನು ಅಂದ್ರೆ, ಮೊದಲನೇದಾಗಿ ಇದರಲ್ಲಿ SC/ST ಮಾತ್ರ ಅಲ್ಲದೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBC ಅವರು, ಅಂಗವಿಕಲರು ಮತ್ತೆ ಮಹಿಳೆಯರು ಇವರನ್ನು ಸಹ ಸೇರಿಸಲಾಗಿದೆ. ಎರಡನೇ ವಿಷಯ, ಈಕ್ವಲ್ ಆಪರ್ಚುನಿಟಿ ಸೆಂಟರ್ಸ್ ಇದನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಒಬ್ರು ಈಕ್ವಿಟಿ ಆಫೀಸರ್ನ ಅಪಾಯಿಂಟ್ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪಾಲಿಸೀಸ್ ನ ಇಂಪ್ಲಿಮೆಂಟ್ ಮಾಡಬೇಕು. ಅದೇ ರೀತಿ ಈ ರೀತಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಮನಾದಂತಹ ಅವಕಾಶಗಳು ಸಿಗಬೇಕು. ಅದು ಶೈಕ್ಷಣಿಕವಾಗಿ ಹಾಗೂ ಅಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಎಲ್ಲದರಲ್ಲೂ ಅವರಿಗೆ ಸರಿಸಮನಾದಂತಹ ಅವಕಾಶಗಳು ದೊರೆಯಬೇಕು, ಯಾರನ್ನು ಎಕ್ಸ್ಕ್ಲೂಡ್ ಮಾಡಬಾರದು ಅನ್ನೋದು. ಮೂರನೇದಾಗಿ ಇಲ್ಲಿರುವಂತಹ ಪ್ರಾಂಶುಪಾಲರು ಇರ್ಬೋದು ಅಥವಾ ಚಾನ್ಸಲರ್ಸ್ ಇರ್ಬೋದು, ಇವರ ಒಂದು ನೇತೃತ್ವದಲ್ಲಿ ಸಮಾನತಾ ಸಮಿತಿಯನ್ನು ರಚಿಸಿ ಅದರಲ್ಲಿ SC/ST, OBC, ಅಂಗವಿಕಲರು, ಮಹಿಳೆಯರು ಇವರಿಗೆ ಒಬ್ಬ ಪ್ರತಿನಿಧಿ ಅಲ್ಲಿ ಕಡ್ಡಾಯವಾಗಿ ಇರಬೇಕು ಹಾಗೂ ಪ್ರತಿ 6 ತಿಂಗಳಿಗೊಮ್ಮೆ ವರದಿಯನ್ನ ಸಲ್ಲಿಸಬೇಕು ಅನ್ನೋದು. ನಾಲ್ಕನೇ ವಿಷಯ, ಈ ರೀತಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ರಿಲೇಟೆಡ್ ಕಂಪ್ಲೇಂಟ್ಸ್ ಬಂದಾಗ ಅದಕ್ಕೆ ಒಂದು ಸ್ಟ್ರಿಕ್ಟ್ ಡೆಡ್ಲೈನ್ ಇರಬೇಕು ಅನ್ನೋದು. ಈ ದೂರುಗಳಿಗೆ ಒಂದು ಗಡುವು ಇರಬೇಕು ಅನ್ನೋದು. ಈ ದೂರುಗಳನ್ನ ಪರಿಶೀಲಿಸಿ ಅದಕ್ಕೆ ಪರಿಹಾರ ಮಾಡೋದಕ್ಕೆ ಒಂದು ಡೆಡ್ಲೈನ್ ಇರಬೇಕು ಅಂತ. ಅದಕ್ಕಾಗಿ ಈ ರೀತಿ ದೂರುಗಳು ಬಂದಾಗ ವಿತಿನ್ 24 hours ಅಲ್ಲಿ ಅದಕ್ಕೆ ಕ್ರಮವನ್ನು ಕೈಗೊಳ್ಬೇಕು, ಒಂದು ಪ್ರೈಮರಿ ಆಕ್ಷನ್ ನ ತಗೊಬೇಕು ಅನ್ನೋದು. ವಿತಿನ್ 15 days ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಡಿಟೇಲ್ಡ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು. ವಿತಿನ್ 30 days ಅಲ್ಲಿ ಅದನ್ನ ರಿಸಾಲ್ವ್ ಮಾಡಬೇಕು. ಒಂದು ವೇಳೆ ಅದು ಆ ವಿದ್ಯಾರ್ಥಿಗೆ ತೃಪ್ತಿ ನೀಡಲಿಲ್ಲ ಅಂದ್ರೆ ಅವನು ಮೇಲ್ಮನವಿ ಸಲ್ಲಿಸಬಹುದು ಅನ್ನೋದು. ಐದನೇದಾಗಿ 24/7 ಒಂದು ಹೆಲ್ಪ್ಲೈನ್ ನಂಬರ್ ಮತ್ತೆ ಒಂದು ಆನ್ಲೈನ್ ಪೋರ್ಟಲ್ ಮಾನಸ ಸೇತು ಅಂತ, ಆ ಒಂದು ಪೋರ್ಟಲ್ ನಲ್ಲಿ ಈ ರೀತಿ